ಉಪನ್ಯಾಸಕರಿಂದ ವಿದ್ಯಾರ್ಥಿಗೆ ಭಯೋತ್ಪಾದಕ ಪಟ್ಟ. ತರಗತಿಯಲ್ಲಿ ಧರ್ಮದ ಹೆಸರಿನಲ್ಲಿ ನಿಂದನೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಪ್ರತಿಷ್ಠಿತ ಪಿಇಎಸ್ ಶಿಕ್ಷಣ ಸಂಸ್ಥೆಯ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಉಪನ್ಯಾಸಕರಿಂದ ವಿದ್ಯಾರ್ಥಿಗೆ ಭಯೋತ್ಪಾದಕ ಪಟ್ಟ ಕಟ್ಟಲಾಗಿದೆ. ತರಗತಿಯಲ್ಲಿ ಧರ್ಮದ ಹೆಸರಲ್ಲಿ ನಿಂದನೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಅದು ಪ್ರತಿಷ್ಠಿತ ಪಿಇಎಸ್ ಶಿಕ್ಷಣ ಸಂಸ್ಥೆಯ ವಿರುದ್ಧ ಕೇಳಿಬಂದಿರುವಂತಹ ಆರೋಪ. ಧಾರ್ಮಿಕ ಪ್ರಚೋದನಕಾರಿ ಪದವನ್ನ ಬಳಸಿ ಅವಮಾನ ಮಾಡಲಾಗಿದೆ. ವಿದ್ಯಾರ್ಥಿಯನ್ನ 13 ಬಾರಿ ಭಯೋತ್ಪಾದಕ ಅಂದಿದ್ದಾರೆ ಉಪನ್ಯಾಸಕನ ವಿರುದ್ಧ ಪ್ರತಿಭಟಿಸಿದ್ದ ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಗಿದೆ. ಪ್ರತಿಷ್ಠಿತ ಪಿಇಎಸ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರ್ಮಿಕವಾಗಿ ಪ್ರಚೋದನಕಾರಿಯಾದಂತಹ ಪದವನ್ನ ಬಳಸಿ ಅವಮಾನ ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿಯನ್ನ 13 ಬಾರಿ ಭಯೋತ್ಪಾದಕ ಅಂತ ಉಪನ್ಯಾಸಕ ಕರೆದಿದ್ದಾರೆ. ಆ ಉಪನ್ಯಾಸಕನ ವಿರುದ್ಧ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಅಮಾನತಾಗಿದ್ದಾರೆ. ತರಗತಿಯಲ್ಲಿ ಧರ್ಮದ ಹೆಸರಲ್ಲಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉಪನ್ಯಾಸಕನ ವಿರುದ್ಧ ಏನು ಪ್ರತಿಭಟನೆ ಮಾಡಿದಾರಲ್ಲ ಸ್ಟೂಡೆಂಟ್ಸ್ಗಳು, ಅವರನ್ನ ಅಮಾನತು ಮಾಡಲಾಗಿದೆ. Just call him poor. I thought today I will be in very calm mode and go and go down. Just call him poor. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಪ್ರತಿಷ್ಠಿತ ಪಿಇಎಸ್ ಕಾಲೇಜಲ್ಲಿ ನಡೆದಿರುವಂತಹ ಘಟನೆ ಇದು. ಧರ್ಮದ ಹೆಸರಲ್ಲಿ ಅವಮಾನ ಮಾಡಿದ್ದಾರೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಪ್ರಭು, ಇದು ನಿನ್ನೆ ನಗರದಲ್ಲಿರುವಂತಹ ಪ್ರತಿಷ್ಠಿತ ಪಿಎಸ್ ಕಾಲೇಜಿನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಎನ್ನುವಂಥ ಒಂದು ಮಾತನ್ನು ಸ್ವತಃ ಪಿಎಸ್ ಕಾಲೇಜಿನ ವಿಸಿ ಒಪ್ಕೊಂಡಿರುವಂಥದ್ದು. ಅಂದರೆ ಯಾವ ಒಂದು ಕಾರಣಕ್ಕೆ ಯಾವ ರೀತಿಯಾದಂಥ ಉಪನ್ಯಾಸಕ ಈ ಒಂದು ಪದವನ್ನು ಬಳಸಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಈಗಾಗಲೇ ಆಂತರಿಕವಾಗಿ ತನಿಖೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ. 15 ದಿನಗಳ ಒಳಗಡೆ ನಾವು ತನಿಖೆಯನ್ನು ನಡೆಸಿ ಒಂದು ವೇಳೆ ನಿಜವಾಗ್ಲೂ ಉದ್ದೇಶಪೂರ್ವಕವಾಗಿಯೇ ಆ ಒಬ್ಬ ಉಪನ್ಯಾಸಕ ಈ ರೀತಿಯಾದಂತಹ ಒಬ್ಬ ಭಯೋತ್ಪಾದಕ ಅನ್ನುವಂಥ ವಿದ್ಯಾರ್ಥಿಗೆ ಭಯೋತ್ಪಾದಕ ಅನ್ನುವಂಥ ಒಂದು ಪದವನ್ನು ಬಳಸಿದ್ದು ನಿಜ ಆಗಿದೆ ಆದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ನನ್ನ ಗಮನಕ್ಕೆ ವಿಚಾರ ಬರ್ತಿದ್ದಂಗೆ ಕಾಲೇಜಿಗೆ ಬಂದಂತಹ ಉಪನ್ಯಾಸಕನ ನಾವು ಪಾಠ ಮಾಡಬೇಡಿ ಅಂತ ಹೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಕಾಲೇಜಿಗೂ ಬರಬೇಡಿ ಅಂತ ಹೇಳಿದ್ದೀವಿ. ಈಗಾಗಲೇ ಆಂತರಿಕವಾದಂಥ ಒಂದು ತನಿಖೆನೂ ಕೂಡ ಆರಂಭ ಆಗಿದೆ. ಯಾವ ವಿದ್ಯಾರ್ಥಿಗೆ ಈ ರೀತಿಯಾಗಿ ಒಂದು ಪದವನ್ನು ಭಯೋತ್ಪಾದಕ ಅಂತೇಳಿ, ಅದು 60 ಜನ ವಿದ್ಯಾರ್ಥಿಗಳಿರುವಂತಹ ಒಂದು ಕ್ಲಾಸ್ ರೂಮ್ನಲ್ಲಿ ಭಯೋತ್ಪಾದಕ ಅಂತೇಳಿ 13 ಬಾರಿ ಪದವನ್ನು ಬಳಕೆ ಮಾಡಿರುವಂಥದ್ದು ಸರಿಯಲ್ಲ. ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. ಜೊತೆಗೆ ಯಾವ ವಿದ್ಯಾರ್ಥಿಗೆ ಈ ರೀತಿಯಾದಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ, ಆತನ ಸಹಪಾಠಿಗಳನ್ನು ಕೂಡ ಕರೆದು ನಾವು ಸೋಮವಾರ ಒಂದು ವಿಚಾರಣೆಯನ್ನು ನಡೆಸ್ತೀವಿ. ಆ ವಿಚಾರಣೆ ಆದ ಬಳಿಕ ನಿಜವಾಗ್ಲೂ ಉದ್ದೇಶಪೂರ್ವಕವಾಗಿ ನಾವು ಒಂದು ಪದವನ್ನು ಬಳಕೆ ಮಾಡಿದ್ದೇ ಆದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ನಾವು ಪ್ರತಿ ವರ್ಷ ಉಪನ್ಯಾಸಕರಿಗೆ ಒಂದು ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಪರ್ಮನೆಂಟ್ ಆಗಿ ಯಾರು ಇರ್ತಾರೆ ಲೆಕ್ಚರ್ ಅವರಿಗೆ ನಾವು ಕೊಡ್ತಾ ಇದ್ದೀವಿ, ತರಬೇತಿಯನ್ನು ಕೊಡ್ತಾ ಇದ್ವಿ. ಈಗ ಯಾರು ಕಾಂಟ್ರಾಕ್ಟ್ ಬೇಸ್ಡ್ ಮೇಲೆ ಬರ್ತಾರೆ ಅಥವಾ ಗೆಸ್ಟ್ ಲೆಕ್ಚರ್ ಯಾರು ಇರ್ತಾರೆ ಅವರಿಗೂ ಕೂಡ ಈ ರೀತಿ ಇನ್ನು ಮುಂದೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಜೊತೆಗೆ ನಡ್ಕೋಬೇಕು, ಯಾವ ರೀತಿಯಾಗಿ ಪಾಠವನ್ನು ಮಾಡಬೇಕು, ಇವೆಲ್ಲವನ್ನು ಕೂಡ ನಾವು ತರಬೇತಿಯನ್ನು ಕೊಡುವಂಥ ಕೆಲಸ ಆಗುತ್ತೆ. ಸೊ ಇದುವರೆಗೂ ಈ ರೀತಿಯಾದಂಥ ಒಂದು ಘಟನೆ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿರಲಿಲ್ಲ. ಈಗ ಇದು ಮೊದಲನೇ ಬಾರಿಗೆ ನಡೆದಿದೆ. ಇನ್ನು ಮುಂದೆ ಈ ರೀತಿಯಾಗಿ ನಡೆದಿತ್ತಿರುವಂಥ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ವಿಸಿ ಹೇಳಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.